ಏನಪ್ಪ ಎಷ್ಟು ದಿನ ಆದಮೇಲೆ ವೀಡಿಯೋ ಮಾಡಿ ಹುಷಾರು ತಪ್ಪದೆ 3-4 ಹಾಸ್ಪಿಟ್ಲಿಗೆ ಹೋದ್ವಿ. ಫುಲ್ಲು ಬೆಡ್ರೆಸ್ಟ್, ಏನು ಹಾಸಿಗೆ ಹಿಡಿದ್ಬಿಟ್ಟೆ ಅನ್ನೋ ಕಷ್ಟಪಟ್ಬಿಟ್ರು. ದೊಡ್ಡ ಕಾಯಿಲೆ ಆಗ್ಬಿಡ್ತು ನನಗೆ. ನನ್ನ ಮಗಳಾದ್ಮೇಲೆ ಇಡೀ ಫ್ಯಾಮಿಲಿ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಎಷ್ಟು ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಅಂತ ನನ್ನನ್ನು ಫಸ್ಟಿಂದ ನೋಡಿರೋರು ಅಂದ್ಕೋಬೋದು. ಏನಿವತ್ತು ವೀಡಿಯೋ ಹಾಕ್ಬಿಟ್ಟಿದ್ದಾಳೆ ಇವಳು ಅಂತ. ಹೌದು, ತುಂಬ ದಿನ ಆದಮೇಲೆ ನಾನು ತುಂಬಾ ದಿನ ಒಂದು ವರ್ಷದ ಮೇಲಾಯ್ತು ಅನಿಸುತ್ತೆ ನಾನು ವ್ಲಾಗ್ ಹಾಕಿ. 1 ವರ್ಷದ ಮೇಲೆ ಒಂದು 3-4 ತಿಂಗಳಾಗಿರಬೇಕು ನಾನು ಒಂದು ವ್ಲಾಗ್ ಅಂತ ಹಾಕಿ. ಅದಾದಮೇಲೆ ಮತ್ತೆ ಹಾಕೇ ಇಲ್ಲ ನಾನು. ಮತ್ತೆ ಇವಾಗ ಬಂದಿದ್ದೀನಿ. ಇವಾಗ ಯಾಕೆ ಬಂದಿದ್ದೀನಿ ಅಂತಂದರೆ, ನಾನು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಮತ್ತೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ಯಾಕಪ್ಪ ಮತ್ತೆ ಸ್ಟಾಪ್ ಮಾಡಿದ್ಲು, ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದಾಳೆ ಏನು ಅಂತ ಅಂದರೆ, ಹೌದು ಸ್ಟಾಪ್ ಮಾಡಿದೆ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಸುಲಭದ ಮಾತಲ್ಲ. ತುಂಬ ಕಷ್ಟಪಟ್ಟು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿರ್ತೀವಿ, ಅದು ಕ್ರಿಯೇಟ್ ಮಾಡಿರ್ತೀವಿ. ಒಂದು ವೀಡಿಯೋಸ್ ಹಾಕೋದಾಗಲಿ, ಎಡಿಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ. ಅಷ್ಟೆಲ್ಲ ಮಾಡಿ ಸ್ಟಾರ್ಟ್ ಮಾಡಿ ನಾನು ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಿಬಿಟ್ಟೆ. ಅನ್ನಿಸ್ತು, ಯಾಕೆ ಸ್ಟಾಪ್ ಮಾಡಿದೆ, ನಾನು ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು, ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು, ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ, ಸ್ಟಾಪ್ ಮಾಡಿದ್ದು ಯಾಕೆ ಅಂತ ನನಗೆ ಗೊತ್ತಿಲ್ಲ, ಅದು ರೀಸನ್ನು. ವೀಡಿಯೋ ಹಾಕ್ತಾಯಿದ್ದೆ, ವ್ಯೂಸ್ ಬರ್ತಾ ಇರಲಿಲ್ಲ. ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಖುಷಿಯಿಂದ ಹಂಗೆ ಅಂತ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟೆ. ಸ್ಟಾರ್ಟ್ ಮಾಡಿದ್ಮೇಲೆ ಅದ್ರ ಕಷ್ಟ ಏನು ಅಂತ ಗೊತ್ತಾಯಿತು. ಆಮೇಲೆ ವ್ಯೂಸ್ ಬರ್ತಾ ಇರಲಿಲ್ಲ, ಅದು ಬೇರೆ ಬೇಜಾರಾಯಿತು. ವ್ಯೂಸೇ ಬರಲ್ಲ, ಬಿಡು, ನಾವು ಇಷ್ಟೊಂದು ಕಷ್ಟಪಟ್ಟು ಮಾಡಿ ಹಾಕಿ ನೋಡೋದು ಅಷ್ಟರಲ್ಲೇ ಇದೆ, ಏನಕ್ಕೆ ಮತ್ತೆ ಮಾಡೋದು ಅನ್ನೋ ಥರ ಸೋಮಾರಿತನ ಬಂದುಬಿಡ್ತು. ಯಾರು ಮಾಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ, ಸುಮ್ಮನೆ ಆದೆ ಅಂತ ಅಂದ್ಕೋತೀನಿ ಅದೇ ವಿಷಯಕ್ಕೆ. ಆಮೇಲೆ ಇವಾಗ ಮತ್ತೆ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ, ಆವಾಗ ಸ್ಟಾಪ್ ಮಾಡಿದೆ, ಒಂದು 6 ತಿಂಗಳು ಹಂಗೆ ಹೋಯ್ತು, ಹಂಗೆ ತಳ್ಳಿದೆ. ಮತ್ತು ಇನ್ನೊಂದು ಸ್ವಲ್ಪ ಬ್ಯುಸಿ ಆದೆ. ಮನೆ ಕೆಲಸ, ನಮ್ಮ ಮನೆ ಕೆಲಸ, ಅದು ಇದು ಅದರಲ್ಲೆಲ್ಲ ಬ್ಯುಸಿ ಆದೆ. ಆಮೇಲೆ ಇವಾಗ ರೀಸೆಂಟಾಗಿ ವೀಡಿಯೋ ಯಾಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಹುಷಾರು ತಪ್ಪಿದ ಮೇಲೆ ನನಗೆ ಇವಾಗ ಅನ್ನಿಸ್ತಾಯಿದೆ, ನಾನು ಯಾಕೆ ಮಲ್ಕೋಬೇಕು, ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಯಾಕೆ ಅಂತಂದರೆ, ನಾನು ಹುಷಾರು ತಪ್ಪಿದ್ದಕ್ಕೆ ಹಾಸ್ಪಿಟಲ್ಗೆ ಹೋದೆ. ಡಾಕ್ಟರ್ಸ್ ಎಲ್ಲ ಒಂದಂತಲ್ಲ 3-4 ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಚೆಕಪ್ ಮಾಡಿಸಿದ್ಮೇಲೆ ಡಾಕ್ಟ್ರ್ ಹೇಳಿದ್ದಿಷ್ಟೇ, ರೆಸ್ಟಲ್ಲಿರಬೇಕು ನೀವು ಅಂತ ಹೇಳ್ಬಿಟ್ಟು. ರೆಸ್ಟ್ ಅಂದರೆ ಫುಲ್ಲು ಬೆಡ್ ರೆಸ್ಟ್, ಏನು ಮಾಡೋಂಗಿಲ್ಲ, ಆ ಥರ ಫುಲ್ ಬೆಡ್ ರೆಸ್ಟಲ್ಲಿರಬೇಕು ಅಂತ ಹೇಳಿದ್ರು. ಇದೇನು ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಆ ಥರ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ. ಆಮೇಲೆ ಸರಿ ಆಯಿತು ಅಂತ ಹೇಳಿ ಫುಲ್ ಬೆಡ್ ರೆಸ್ಟಲ್ಲೇ ಇದ್ದೆ. ಮಲ್ಕೋ ಅಂತಂದರೆ, ಚೆನ್ನಾಗಿರೋ ಮನುಷ್ಯನ ಇದ್ಕಿದ್ದಂಗೆ ಹಾಸಿಗೆ ಮೇಲೆ ಮಲ್ಕೋ ಅಂತಂದರೆ ಎಷ್ಟು ದಿನ ಮಲ್ಕೊಳಕ್ಕಾಗುತ್ತೆ. 1 ತಿಂಗಳು ಮಲ್ಕೊಂಡೆ, 2 ತಿಂಗಳು ಮಲ್ಕೊಂಡೆ. ಆಮೇಲೆ ಮಲ್ಕೊಳ್ಳೋಕ್ಕೆ ಆಮೇಲೆ ಅನ್ನಿಸ್ತು, ಮಲಗಿದಾಗ ಅನಿಸಿದ್ದು ನನಗೆ, ಏನಿದು ಹಿಂಗಾಗ್ಬಿಟ್ಟೆ ನಾನು. ಆವಾಗ ಅದೇ ಒಂಥರ ಯೋಚನೆಯಲ್ಲಿ ಹೆಂಗಾಯಿತು ಅಂತಂದರೆ, ನಾನು ಹಾಸಿಗೆ ಹಿಡಿದ್ಬಿಟ್ಟೆ ಅನ್ನೋ ಥರ ನನಗೆ ಫೀಲ್ ಆಗಿದ್ದು. ಇದೇನು ಇಷ್ಟು ಬೇಗ ಚಿಕ್ಕ ಮಕ್ಕಳು ಅವ್ರ ಪಾಡಿಗೆ ಅವ್ರು ಸ್ಕೂಲಿಗೆ ಹೋಗ್ತಾರೆ ಬರ್ತಾರೆ, ನಮ್ಮ ಯಜಮಾನ್ರು ಬರ್ತಾರೆ, ಮನೆ ಕೆಲಸ ಅವರದೇ, ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ಅವ್ರದ್ದೇ, ನನ್ನ ನೋಡ್ಕೊಳ್ಳೋದು ಅವ್ರದ್ದೇ, ಡ್ಯೂಟಿಗೆ ಹೋಗೋರು ಅವರು ಪಾಪ ಅವರು ತುಂಬ ಕಷ್ಟಪಟ್ಬಿಟ್ರು ಟೈಮಲ್ಲಿ.
ಆಮೇಲೆ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋರು, ಮಗಳದ್ದು ಇಲ್ಲೇ ಹತ್ತಿರ, ಹಂಗಾಗಿ ನಾನು ಹೋಗ್ಬಿಡ್ತಾಯಿದ್ದೆ ಮತ್ತು ಹೋಗಿ ಕರ್ಕೊಬರ್ತಾಯಿದ್ದೆ. ಮಗ ಮನೆ ಹತ್ರನೇ ಬಂದು ವೆಹಿಕಲಲ್ಲಿ ಎಳಿಯೋನು, ಹಂಗಾಗಿ ಅವ್ನು ಪ್ರಾಬ್ಲಮ್ ಇಲ್ಲ. ಬಂದ್ರೆ ಅವ್ರ ಪಾಡಿಗೆ ಅವ್ರು ತಿಂದರು, ಅವ್ರ ಪಾಡಿಗೆ ಅವ್ರ ಆಟ, ನನ್ನ ಪಾಡಿಗೆ ನಾನು ಹಾಸಿಗೆ, ಇಷ್ಟೇ ಆಗಿತ್ತು ಲೈಫು. ಮಲ್ಕೊಂಡಾಗ ಅನಿಸಿದ್ದು, ಯಾಕೆ ಮಲ್ಕೋಬೇಕು ನಾನು, ಡಾಕ್ಟ್ರ್ ಹೇಳಿದ್ದಾರೆ ನಿಜ, ಬೆಡ್ ರೆಸ್ಟ್ ತಗೋಬೇಕು ಅಂತ ಹೇಳ್ಬಿಟ್ಟು. ಆದರೆ ಅಂಥ ದೊಡ್ಡ ಕಾಯಿಲೆ ಆಗ್ಬಿಡ್ತು ನನಗೆ ಅನ್ನೋ ಥರ ಎಲ್ಲ ಕೊರಗಿದ್ದೀನಿ ನಾನು. ಆಮೇಲೆ ಸರಿ ಆಯಿತು ಅಂತ ಹೇಳಿ ಯಾಕೆ ಮಲ್ಕೋಬೇಕು ನಾನು, ಇತ್ತೀಚೆಗೆ ಅನಿಸಿದ್ದು ನನಗೆ. ನಾನು ಈ ವಯಸ್ಸಿಗೆ ನನ್ನ ಹಾಸಿಗೆ ಹಿಡಿದ್ಬಿಟ್ಟು ಮುಗಿತಾ ಇನ್ನೇನು ಇಲ್ವಾ ಅಂತ ಎಲ್ಲ ಭಯ ಸ್ಟಾರ್ಟ್ ಆಯಿತು. ಆಮೇಲೆ ಯೋಚನೆ ಮಾಡಿದಾಗ ಇಲ್ಲ, ಎದ್ದೇಳಬೇಕು ನಾನು, ಎದ್ದೇಳೋಣ, ಏನಾದರೂ ಮಾಡೋಣ ಅಂದರೆ ಹೊರ್ಗಡೆ ಹೋಗಂತೂ ಕೆಲಸ ಮಾಡೋಕ್ಕೆ ನನ್ನ ಕೈಲಾಗಲ್ಲ, ಅದು ಮಾಡೋಕ್ಕಾಗೋದು ಇಲ್ಲ ಬಿಡಿ. ನನ್ನ ಮಕ್ಕಳು ಇದ್ದಾರೆ, ಅವ್ರನ್ನೂ ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಮನೆಯಲ್ಲೇ ಅಟ್ಲೀಸ್ಟ್ ಮನೆ ಕೆಲಸ ಕೂಡ ಮಾಡ್ಕೊಂಡಿಲ್ಲ, ಹಂಗೆ ಮಲಗಿದ್ದೀನಿ ನಾನು. ತಿನ್ನೋದು ಏನು ಮೆಡಿಸನ್ ತಗೊಳ್ಳೋದು, ಚೆನ್ನಾಗಿ ನಿದ್ದೆ ಬರೋದು, ಮಲ್ಕೊಳ್ಳೋದು, ಅಷ್ಟೇ ಆಗೋಗಿತ್ತು ಲೈಫು. ಆಮೇಲೆ ಅಂದ್ಕೊಂಡೆ ಯಾಕೆ ಮಲ್ಕೋಬೇಕು, ಪಾಪ ನನ್ನ ಮಕ್ಕಳು ಅವರು ನನಗೆ ಹೆಂಗಿರ್ತಾರೋ ಹಂಗೆ ಬಿಟ್ಬಿಟ್ಟು ಮಲ್ಗು ಅಂತಂದರೆ ನನಗೆ ಏನಾಗೈತೆ ನನಗೆ, ನಾನು ಯಾಕೆ ಮಲ್ಕೋಬೇಕು, ಎದ್ದೇಳೋಣ, ಖುಷಿಯಾಗಿರೋಣ, ಫಸ್ಟ್ ಆ್ಯಕ್ಟಿವ್ ಆಗಿರೋಣ ನಾನು. ಅಟ್ಲೀಸ್ಟ್ ಮನೆ ಕೆಲಸನಾದರೂ ಮಾಡಿಕೊಂಡು ನಾನು ಆ್ಯಕ್ಟಿವ್ ಆಗಿರೋಣ ಅಂತ ನನಗೆ ಅನಿಸಿದ್ದು. ಅದಕ್ಕೋಸ್ಕರ ಏನು ಮಾಡೋದು ನೆಕ್ಸ್ಟು ಅಂತ, ಹೌದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಅದಕ್ಕೋಸ್ಕರನಾದರೂ ನಾನು ಅದರಿಂದ ಅಟ್ಲೀಸ್ಟ್ ಆ್ಯಕ್ಟಿವ್ ಆಗಿರೋಣ, ಖುಷಿಯಾಗಿರೋಣ ಅಂತ ಅನ್ನಿಸ್ತು ನನಗೆ. ವಿಡಿಯೋ ಮಾಡೋಣ, ಏನೋ ಒಂದು ಮಾಡಿಕೊಂಡು ಡೈಲಿ ಒಂದು ವಿಡಿಯೋ ಹಾಕ್ಕೊಳ್ತಾ ಹೋದರೆ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಂಗೆ ಆಗುತ್ತೆ ಅನ್ನೋದು ಉದ್ದೇಶ. ಆಮೇಲೆ ವೀಡಿಯೋಸ್ ಏನು ಹಾಕ್ತೀನೋ ಗೊತ್ತಿಲ್ಲ, ಡೈಲಿ ಅದೇ ಡೇ ಇನ್ ಮೈ ಲೈಫ್ ಇರುತ್ತೆ, ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಖುಷಿಗೋಸ್ಕರ ನಾನು ಚಾನಲ್ಲು ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಖುಷಿಗೋಸ್ಕರ ನಾನಿವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಅದು ಅನ್ನಿಸ್ದಾಗ ಎದ್ದೆ ಆಯಿತು, ಖುಷಿಯಿಂದ ನಾನು ರೀಲ್ಸ್ ಹಾಕಿದ್ದೀನಿ, ಶಾರ್ಟ್ಸ್ ಹಾಕಿದ್ದೀನಿ ನಾನು, ಇಲ್ಲ ಅಂತಿಲ್ಲ. ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಸುಮಾರು ಒಂದು 3-4 ತಿಂಗಳು, ಅದು ಏನೂ ಇಲ್ಲ, ರೀಲ್ಸ್ ಇಲ್ಲ, ಏನಿಲ್ಲ. ಆಮೇಲೆ ರೀಲ್ಸ್ ಹಾಕ್ತೆ, ಶಾರ್ಟ್ಸು ರೀಲ್ಸ್ ಇತ್ತೀಚೆಗೆ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಅಂದರೆ ಒಂದಿನ 3-4 ವೀಡಿಯೋ ಮಾಡ್ಕೊಂಡ್ಬಿಡೋದು ಅಷ್ಟೇ. ಒಂದೇ ದಿನ ಡೈಲಿ ಒಂದೊಂದು ಹಾಕೋದು, ಆಮೇಲೆ ಅಷ್ಟೇ. ಮತ್ತೆ ಇನ್ನು 4-5 ದಿನ ಅಷ್ಟು ಮಾಡಿದ್ದೀನಿ. ವೀಡಿಯೋ ಮಾಡೋಣ, ಲಾಂಗ್ ವೀಡಿಯೋ ಅಂತಂದರೆ ಏನು, ನಾನೇ ಏನೋ ಕೆಲಸ ಮಾಡಿದೆ ಮಲ್ಕೊಳ್ತಾ ಇದ್ದೀನಿ, ಏನು ಮಾಡಲಿ ಅಂತ. ಆಮೇಲೆ ಇವಾಗ ಎದ್ದಿದ್ದೀನಿ, ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ, ಹಾಗಾಗಿ ಅದು ನನಗೆ ಮೇಂಟೈನ್ ಮಾಡೋಣ, ಮತ್ತೆ ಮಲಗಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು, ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಪ್ರಿಯಾ ಅಂತ ಹೇಳ್ಬಿಟ್ಟು. ಅವರು 1 ವರ್ಷದಿಂದ ನನಗೆ ಪರಿಚಯ. ಅವ್ರದ್ದು ಚಾನಲ್ ಇರೋದು ನನಗೆ ಸ್ವಲ್ಪ ದಿನದಿಂದ ಗೊತ್ತಾಯಿತು. ನನ್ನ ಚಾನಲ್ ಇದೆ ಅಂತ ಹೇಳಿದಾಗ ಅವ್ರು ಅಂದಿದ್ದಷ್ಟೇ, ಯಾಕೆ ಬಿಟ್ರಿ, ಯಾಕೆ ಸ್ಟಾಪ್ ಮಾಡಿದ್ರಿ, ರೀಸನ್ ಹೇಳಿ ಅಂತ. ನಾನು ಅವಾಗಿಂದು ಅದೇ ಹೇಳಿದ್ದು, ವ್ಯೂಸ್ ಬರೋಲ್ಲ, ಏನಿಲ್ಲ ಪ್ರಿಯಾ, ಏನಕ್ಕೆ ಸುಮ್ಮನೆ ಹಾಕೋದು, ಅಷ್ಟು ಕಷ್ಟಪಟ್ಟು ಹಾಕೋದು, ಏನು ಬಿಡು ಅಂತ ಬಿಟ್ಟೆ ಅಂತ. ಅವಾಗ ಅವ್ರು ಹೇಳಿದ್ದಷ್ಟೇ, ಒಬ್ಬರೇ ನೋಡಲಿ, ಇಬ್ಬರೇ ನೋಡಲಿ, ಬೇಡ 10 ಜನ ನೋಡಲಿ ಬಿಡಿ ಸಾಕು. ನಮ್ಮ ಖುಷಿಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಮ್ಮ ಖುಷಿಗೆ ನಾವು ವೀಡಿಯೋ ಮಾಡಿ ಹಾಕೋಣ. ಅಟ್ಲೀಸ್ಟ್ ಅದರಿಂದನಾದರೂ ನಾವು ಯಾರ ತಂಟೆಗೆ ಹೋಗೋದು ಬೇಡ, ಮೊದಲೇ ನಮ್ಗೆ ಯಾರ ಸಹವಾಸನೂ ಬೇಡ ಅಂತ ಇರೋರು ನಾವು. ನಮ್ಮ ಮನೇಲಿ ನಾವು ಏನು ಮಾಡ್ತೀವೋ ಅದನ್ನು ಹಾಕೋಣ, ಮಾತಾಡೋಣ, ಕ್ಯಾಮ್ರಾ ಮುಂದೆ ಮಾತಾಡಿಕೊಂಡು ಎಷ್ಟೋ ನಮ್ಮದು ಬೇಜಾರಾಗಲಿ, ನೋವಾಗಲಿ ಎಲ್ಲ ಕಡಿಮೆ ಆಗುತ್ತೆ. ಹಾಕಿ ಯಾಕೆ ಬಿಡ್ತೀರಾ, ಯಾಕೆ ಸ್ಟಾರ್ಟ್ ಮಾಡಿಬಿಟ್ಟು ಬಿಡೋದು ಅಂದರೆ ಅದು ಸರಿ ಕಾಣಲ್ಲ, ಮಾಡಿ ಅಂತ ಅಂದರು. ಹೌದು, ಅವ್ರು ಹೇಳಿದ್ದು ನಿಜ ಅಂತ ಅನ್ನಿಸ್ತು. ಅದಕ್ಕೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ದಿಢೀರಂತ ಸ್ಟಾಪ್ ಮಾಡಿ ಮತ್ತೆ ದಿಢೀರಂತ ಒಂದು ವ್ಲಾಗ್ ಹಾಕಿದೆ ಅಂತಂದರೆ ಆಮೇಲೆ ಗೊತ್ತಿರೋರಾದರೂ ಅಂದ್ಕೊತಾರೆ, ಇದೇನು ಇವಳಿಗೆ ಬೇಕಾದಾಗ ಬಿಡ್ತಾಳೆ, ಬೇಕಾದಾಗ ಬರ್ತಾಳೆ, ಬೇಕಾದಾಗ ಮಾಡ್ತಾಳೆ ಅಂತ. ಅದಕ್ಕೋಸ್ಕರ ನಾನು ಈ ಥರ ಒಂದು ವಿಡಿಯೋ ಮಾಡಿಬಿಟ್ಟು ಹೇಳ್ಬಿಟ್ಟು ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅಷ್ಟೇ. ನೋಡಿ, ಇಷ್ಟ ಆದರೆ ನನ್ನ ವಿಡಿಯೋ
ನೋಡಬೇಕನ್ಸಿದ್ರೆ ನೋಡಿ, ಟೈಮ್ ಸಿಕ್ಕಾಗ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಎಲ್ಲರೂ ಖುಷಿಯಾಗಿರಬೇಕು, ಇರೋಷ್ಟು ದಿನ ಖುಷಿಯಾಗಿರೋಣ ಅಷ್ಟೇ. ಯಾಕೆ ನಮ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಯಾವುದೋ ಚಿಕ್ಕ ಚಿಕ್ಕ ವಿಷಯಕ್ಕೇ ಬೇಜಾರು ಮಾಡಿಕೊಂಡು ಕೂರೋದು ಯಾಕೆ? ಬೇಡ. ನಮ್ಮ ಫ್ಯಾಮಿಲಿನ ನಾವು ನೋಡ್ಕೋಬೇಕು. ನಾವು ಒಂದು ಹೆಣ್ಮಗಳಾದ್ಮೇಲೆ ಇಡೀ ಫ್ಯಾಮಿಲಿ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ನಾವೇ ಆಗಲ್ಲ ಅಂತ ಕೂತಾಗ ಪಾಪ ಅವ್ರು ಏನು ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ? ಅದು ತಪ್ಪು, ದೊಡ್ಡ ತಪ್ಪು ಅಂತ ನನಗೆ ಅನಿಸಿದ್ದು. ಅದಕ್ಕೋಸ್ಕರ ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟೇ ಇವತ್ತಿನ ವೀಡಿಯೋ. ಪ್ಲೀಸ್ ಇನ್ಮೇಲೆ ಬರ್ತೀನಿ, ನನ್ನ ಕೈಲಿ ಆದಷ್ಟು ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.